ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ಮುದ್ದು ಗಣಪನಿಗಾಗಿ ಒಂದು ರುಚಿಕರವಾದಂತಹ ಕಡಲೆ ಪಂಚಕಜಾಯ ಇಡೀ ಕಡಲೆಯ ಪಂಚಕಜಾಯ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಇಡೀ ಕಡಲೆ, ಬೆಲ್ಲ, ಅವಲಕ್ಕಿ, ಒಣ ಕೊಬ್ಬರಿ, ಹಾಗೆ ಬಿಳಿ ಎಳ್ಳು. ಇದಿಷ್ಟನ್ನು ಬಳಸಿ ರುಚಿಕರವಾದಂತಹ ಒಂದು ಪಂಚಕಜಾಯ ಮಾಡೋಣ. ಮುದ್ದು ಗಣಪ ಬಂದು ಓಡೋಡಿ ಅದನ್ನು ತಗೊಂಡು ತಿನ್ನಬೇಕು. ಹಾಗೆ ಮಾಡೋಣ ಬನ್ನಿ. ಕಡಲೆ ಪಂಚಕಜಾಯನ್ನು ಮಾಡಲಿಕ್ಕೆ ನಾನು ಇಲ್ಲಿ ಕಡಲೆಯನ್ನು ತೊಳೆದು ಹಾಕ್ಕೊಳ್ತೀನಿ. ಸ್ವಲ್ಪ ಆರಿಸಿ ಆಮೇಲೆ ಅದನ್ನು ಹುರ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಂಡು ನೀರಿನ ಅಂಶದಲ್ಲಿ ಇದೆಲ್ಲ ಬಸಿಯೋ ಹಾಗೆ ನಾವು ಕಡಲೆಯನ್ನು ತೊಳೆದು ನೀರು ಬಸಿಲಿಕ್ಕೆ ಇಟ್ಕೊಂಡು, ಇದು 1/4 kg ಕಡಲೆ ಇದೆ. ಹೆಚ್ಚು ಕಮ್ಮಿ 1/4 kg ಬೆಲ್ಲವನ್ನು ಇದಕ್ಕೆ ನಾನು ತೊಗೊಳ್ತೀನಿ. ಬಾಣಲಿಯನ್ನು ತಗೊಂಡು ನಾವು ತೊಳೆದಿಟ್ಕೊಂಡಂತಹ ಕಡಲೆಯನ್ನು ಈಗ ಹುರ್ಕೊಳ್ಳೋಣ. ಒಂದು ಸಣ್ಣ ಉರಿಯಲ್ಲಿ ಅದು ಕತ್ತಗೆ ಇದ್ದಂಗೆ ಹುರ್ಕೋಬೇಕು. ಕಡಲೆ ಹುರಿದಿರೋದು ಹೀಗಾಗಿದೆ. ಇಷ್ಟಾದರೆ ಸಾಕು, ಚಟಪಟ ಅನ್ನತ್ತೆ ಅದು. ಅಂಥ ಸಂದರ್ಭದಲ್ಲಿ ತೆಗೆದುಬಿಟ್ರೆ ಆಯಿತು. 3-4 ಚಮಚ ಎಳ್ಳನ್ನು ಹಾಕೊಳ್ಳೋಣ, ಬಿಳಿ ಎಳ್ಳು. ಅದನ್ನು ಹುರ್ಕೊಂಬಿಡೋಣ. ಸ್ವಲ್ಪ ಚಟಪಟ ಅನ್ನೋ ಎಳ್ಳು ನೋಡಿ ಚಟಪಟ ಅಂತ ಇದೆ. ಈ ಸಂದರ್ಭದಲ್ಲಿ ಇದನ್ನು ತಕ್ಕೊಂಬಿಡೋಣ. ನಾವೇನು ಕಡಲೆ ಇಟ್ಕೊಂಡಿದ್ದೀವಿ ಅದಕ್ಕೆ ಸೇರಿಸ್ಕೊಳ್ಳೋಣ. ಒಂದು ಪ್ಲೇಟಿಗೆ ಹಾಕಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಅವಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 5-6 ಸಿಪ್ಪೆ ಸಮೇತವಾಗಿ ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಕೆಂಪಾಗುವಂತೆ ಹುರ್ಕೊಳ್ಳೋಣ. ಅವಲಕ್ಕಿ ಕೆಂಪಗಾಗ್ತಾ ಬಂದಿದೆ. ಇದನ್ನು ಒಲೆಯನ್ನು ಆಫ್ ಮಾಡ್ಕೊಂಬಿಟ್ಟು ಅದಕ್ಕೆ ಮಿಶ್ರಣ ಮಾಡ್ಕೊಳ್ಳೋಣ. ಭಾಗಕ್ಕಿಂತನೂ ಕಡಿಮೆ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ. ಹಾಗೆ ಉಳಿದ ಎಲ್ಲ ಪದಾರ್ಥಗಳನ್ನು ನಾವು ಪೌಡ್ರ್ ಮಾಡ್ಕೊಂಬಿಡೋಣ. ಇಷ್ಟು ನುಣ್ಣಗಾಗಿದೆ. ಇನ್ನೂ ಒಂದು ಸ್ವಲ್ಪ ನುಣ್ಣಗಾಗಬೇಕು ಇದು. ಮತ್ತೊಂದು ಸರಿ ಇದನ್ನು ಬೀಸ್ಕೊಳ್ಳೋಣ. ಹುರಿದಿದ್ದನ್ನು ಪುಡಿ ಮಾಡ್ಕೊಂಡಿದ್ದೀವಿ. ನಾವು ಸಕ್ಕರೆ ಹಾಕಿ ಮಾಡ್ತೀವಿ ಅಂದರೆ ಇದೇ ಪುಡಿಗೆ ಪುಡಿ ಸಕ್ಕರೆಯನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಬಿಟ್ರೆ ನಮಗೆ ಕಡಲೆಕಾಳು ಸಕ್ಕರೆ ಪಂಚಕಜಾಯ ಆಗುತ್ತೆ. ಇಲ್ಲಾಂದರೆ ಬೆಲ್ಲವನ್ನು ಕುದಿಸಿ ಸ್ವಲ್ಪ ಪಾಕ ಮಾಡಿಕೊಂಡು ಹಾಕೋಣ. 1/4 kg ಕಡಲೆಕಾಳಿದೆ. ಅದಕ್ಕೆ ಸ್ವಲ್ಪ ಅಂದಾಜು 1/4 kg ಬೆಲ್ಲವನ್ನು ತಗೊಂಡಿದ್ದೀನಿ. ನೀರು ಬೆಲ್ಲ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕರಗಲಿಕ್ಕೆ ಬಿಡೋಣ ಚೆನ್ನಾಗಿ. ಗೆಜ್ಜೆ ಪಾಕ ಥರ ಬಂದಿದೆ ಅಂದರೆ ಅದು ಸುಮಾರು ಪಾಕ ಆಗಲಿಕ್ಕೆ ಬಂದಿದೆ. ಪೂರ್ತಿ ಪಾಕ ಅಲ್ಲ ನಮಗೆ ಬೇಕಾಗಿರೋದು. ಸ್ವಲ್ಪ ಚೆನ್ನಾಗಿ ಅದು ಪಾಕ ಆಗುವ ಹಂತಕ್ಕೆ ಬಂದರೆ ಸಾಕು. ಆ ಸಮಯದಲ್ಲಿ ನಾನು ಈ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಮಿಶ್ರ ಮಾಡ್ಕೊಂಬಿಡೋಣ. ಒಲೆಯನ್ನು ಆಫ್ ಮಾಡ್ತೀನಿ ಸಂದರ್ಭದಲ್ಲಿ. ಅದಲ್ಲೇ ಗಟ್ಟಿ ಆಗುತ್ತೆ ಒಂದು 5 ನಿಮಿಷಕ್ಕೆ. ಎಷ್ಟು ಬೇಗ ಗಟ್ಟಿ ಆಯಿತು ಅದು. ಒಂದು ನಿಮಿಷ ಬಿಟ್ಬಿಟ್ಟು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡೋಣ. ತುಂಬ ತಣ್ಣಗಾಗ್ಬಿಟ್ರೆ ಆಮೇಲೆ ಅದು ಗಟ್ಟಿ ಆಗಿಬಿಟ್ರೆ ನಮ್ಗೆ ಅದು ತೆಗಿಲಿಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ಎಳೆ ಪಾಕ ಮಾಡಿದ್ರೆ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹೀಗೆ ಇದು ಮುದ್ದೆ ಥರ ಬಿಡ್ತಾ ಇದೆ.
ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಆರಲಿಕ್ಕೆ ಹೋಗಿ. ನೋಡಿ ಹುಡಿ ಹುಡಿ ಆಗ್ತಾ ಇದೆ. ಏರ್ ಪಾಕ ಮಾಡಿಕೊಂಡು ಒಂದೇ ಸರಿ ಗಟ್ಟಿ ಆಗಿಬಿಡುತ್ತೆ. ಆದರೆ ತಣ್ಣಗಾದ್ಮೇಲೆ ಅದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ, ಹೊಡಿಲಿಕ್ಕೆ. ಹಾಗಾಗಿ ನಾನು ಸ್ವಲ್ಪ ಎಳೆ ಪಾಕ ಮಾಡಿಕೊಂಡು ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ತಿಕ್ಕೋತೀನಿ. ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿಯಾಗಿದೆ. ಇದನ್ನು ನಾನು ಸ್ವಲ್ಪ ಈಗ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ತೀನಿ. 1 kg ಈ ರೀತಿಯಲ್ಲಿ ಪುಡಿಯಾಗಿ ಮಾಡಿದ್ದೀನಿ ನಾನು. ಇದು ನನ್ನ ಬೌಲಿಗೆ ಬಗ್ಗಿಸ್ಕೊಂಡು ಅಷ್ಟನ್ನು ಅದೇ ರೀತಿ ಪುಡಿ ಮಾಡಿಬಿಡೋಣ. ಬೆಲ್ಲದ ಪಂಚಕಜ್ಜಾಯ ರೆಡಿ.